ವಿರೋಧಿ ಚಟುವಟಿಕೆಗಳು ಶತ್ರು ರಾಷ್ಟ್ರದಲ್ಲಿ ನಡೆಯುವುದು ಸಹಜ. ಆದರೆ ದೇಶದ ಒಳಭಾಗದಲ್ಲೇ ನಡೆಯುತ್ತಿರುವುದು ಆಘಾತಕಾರಿ ವಿಷಯ. ಬೆಂಗಳೂರಿನ ಯೂನಿವರ್ಸಿಟಿ ಒಂದರಲ್ಲಿ ಸ್ಪಾರ್ಕ್ ಸಂಘಟನೆಯಿಂದ ಭಾರತದ ಯೋಧರ ವಿರುದ್ಧವಾಗಿ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಅದಕ್ಕೆ ಸಂಬಂಧಪಟ್ಟ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೆಂಬಲ ನೀಡುತ್ತಿರುವ ಯೂನಿವರ್ಸಿಟಿಗೆ ಹೇಳಿ ಧಿಕ್ಕಾರ. ದೇಶ ವಿರೋಧಿಗಳಿಗೆ ಬೆಂಬಲ ನೀಡುತ್ತಿರುವ ಜಿಪ್ರೆಸ್ ಯೂನಿವರ್ಸಿಟಿಗೆ ಹೇಳಿ ಧಿಕ್ಕಾರ. ಜಮ್ಮು ಮತ್ತು ಕಾಶ್ಮೀರ ದೇಶದ ಒಳಭಾಗದಲ್ಲಿ ದೇಶ ವಿರೋಧಿ ಕೃತ್ಯ. ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಗೆ ನುಗ್ಗಿ ಎಬಿವಿಪಿ ಪ್ರೊಟೆಸ್ಟ್. ಆನೇಕಲ್ನ ಸರ್ಜಾಪುರದಲ್ಲಿರುವ ಅಜಿಂ ಪ್ರೇಮ್ಜಿ ವಿಶ್ವವಿದ್ಯಾನಿಲಯದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳ ಆರೋಪದ ಮೇಲೆ ಎಬಿವಿಪಿ ಪ್ರತಿಭಟನೆ ನಡೆಸಿತು. ಈ ವೇಳೆ ವಿದ್ಯಾರ್ಥಿ ಸಂಘಟನೆಗಳ ನಡುವೆ ಘರ್ಷಣೆ ಉಂಟಾಗಿ ಪೊಲೀಸರು 20ಕ್ಕೂ ಹೆಚ್ಚು ಎಬಿವಿಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಸ್ಪಾರ್ಕ್ ಸಂಘಟನೆ ಕಾರ್ಯಕ್ರಮ ನಡೆಸಲು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನು ಹರಿಬಿಟ್ಟಿತ್ತು. ಆ ದೇಶ ವಿರೋಧಿ ಕಾರ್ಯಕ್ರಮದ ವಿರುದ್ಧ ಎಬಿವಿಪಿ ಪ್ರತಿಭಟನೆ ಮಾಡಿತು. ಎಬಿವಿಪಿ ಕಾರ್ಯಕರ್ತರು ವಿವಿ ಒಳಗಡೆ ನುಗ್ಗಿ ಬ್ಯಾನ್ ಸ್ಪಾರ್ಕ್ ಎಂದು ಆಕ್ರೋಶ ಹೊರಹಾಕಿದ್ರು. ಪ್ರತಿಭಟನಾಕಾರರ ಮೇಲೆ ಚಪ್ಪಲಿ ಕೂಡ ಎಸೆಯಲಾಯಿತು. 1991ರ ಕುನಾನ್ ಪೋಷ್ಪರಾಸ್ ಘಟನೆಯನ್ನ ಚರ್ಚಿಸಲು ಸ್ಪಾರ್ಕ್ ಸಂಘಟನೆ ಕಾರ್ಯಕ್ರಮ ನಡೆಸಲು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನು ಹರಿಬಿಟ್ಟಿತ್ತು. ಆ ದೇಶ ವಿರೋಧಿ ಕಾರ್ಯಕ್ರಮದ ವಿರುದ್ಧ ಎಬಿವಿಪಿ ಪ್ರತಿಭಟನೆ ನಡೆಸಿತು. ಎಬಿವಿಪಿ ಕಾರ್ಯಕರ್ತರು ವಿವಿ ಒಳಗಡೆ ನುಗ್ಗಿ ಬ್ಯಾನ್ ಸ್ಪಾರ್ಕ್ ಎಂದು ಆಕ್ರೋಶ ಹೊರಹಾಕಿದ್ರು. ಪ್ರತಿಭಟನಾಕಾರರ ಮೇಲೆ ಚಪ್ಪಲಿ ಕೂಡ ಎಸೆಯಲಾಯಿತು. ಪ್ರತಿಭಟನೆ ವಿಕೋಪಕ್ಕೆ ಹೋಗುತ್ತಿದ್ದಂತೆ ಸರ್ಜಾಪುರ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವಾಗಿ ಎಬಿವಿಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದ್ರು. ಇನ್ನು ಸ್ಪಾರ್ಕ್ ಸಂಘಟನೆ ದೇಶ ವಿರೋಧಿ ಚಟುವಟಿಕೆ ಮಾಡಲಾಗುತ್ತಿದೆ ಎಂದು ಎಬಿವಿಪಿ ಸಂಘಟನೆ ಆರೋಪಿಸಿದೆ. ಕಾಶ್ಮೀರ ಭಾರತದ ಭೂಭಾಗವಲ್ಲ. ಭಾರತದವರು ಅಲ್ಲಿಗೆ ಹೋಗಿ ದೌರ್ಜನ್ಯ ಎಸಗುತ್ತಿದ್ದಾರೆ. ಸೈನಿಕರು ಅಲ್ಲಿನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆಸಿದ್ದಾರೆ ಎಂಬ ಹೇಳಿಕೆಗಳನ್ನು ಸ್ಪಾರ್ಕ್ ಸಂಘಟನೆಯವರು ಪೋಸ್ಟರ್ ಮೂಲಕ ಹರಿಬಿಟ್ಟು ದೇಶ ವಿರೋಧಿ ಕೃತ್ಯ ನಡೆಸುತ್ತಿದೆ ಎಂದು ಎಬಿವಿಪಿ ಆರೋಪಿಸುತ್ತಿದೆ. ಒಟ್ನಲ್ಲಿ ನಿನ್ನೆ ಸಂಜೆ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿ ಒಳಗಡೆ ನಡೆದ ಪ್ರತಿಭಟನೆಯಲ್ಲಿ ದೇಶ ವಿರೋಧಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದ ಸ್ಪಾರ್ಕ್ ಸಂಘಟನೆ ವಿರುದ್ಧ ಧ್ವನಿ ಎತ್ತಿದ ಎಬಿವಿಪಿಯ 19 ಕಾರ್ಯಕರ್ತರ ಮೇಲೆ ಎಫ್ಐಆರ್ ಆಗಿದೆ. ಒಟ್ನಲ್ಲಿ ನಿನ್ನೆ ಸಂಜೆ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿ ಒಳಗೆ ನಡೆದ ಪ್ರತಿಭಟನೆಯಲ್ಲಿ ದೇಶ ವಿರೋಧಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದ ಸ್ಪಾರ್ಕ್ ಸಂಘಟನೆ ವಿರುದ್ಧ ಧ್ವನಿ ಎತ್ತಿದ ಎಬಿವಿಪಿಯ 19 ಕಾರ್ಯಕರ್ತರ ಮೇಲೆ ಎಫ್ಐಆರ್ ಆಗಿದೆ. ನಂತರ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಷರತ್ತುಬದ್ಧ ಜಾಮೀನು ಪಡೆದಿದ್ದಾರೆ.